ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ನಮ್ಮ ಚಿನ್ನಿಂದು ಇಲ್ಲ ಹಾಗೆ ಇಲ್ಲ, ಮಲ್ಕೊಂಡಿದ್ದಲ್ಲ, ಎದ್ದೊಳ್ತಾನೆ. ಅವ್ರ ಅಜ್ಜಿ ಹತ್ರ ಇವಾಗ ಒಡಿಸ್ಕೊಂಡು ಅಲ್ಲಿ ನೋಡಲ್ ತಾತ ನಾನು ಸ್ವಲ್ಪ ಇಲ್ಲಿ ನೋಡು, ಬ್ಯಾಗ್ಗಳೆಲ್ಲ ಎತ್ಕೊಂಡು ಹೋಗ್ತಾ ಇತ್ತಲ್ಲೇ. ಬಾ ಹೋಗೋಣ. ತಲೆ ಎತ್ತೆ ಒಂದು ಸ್ವಲ್ಪ ಚಿನ್ನಿ. ನಿದ್ದೆ ಮಾಡಲ್ಲ ಅವಳಿನ್ನ. ಸೊ ಗೈಸ್, ಈಗ ಬಸ್ ಬಂದಿದೆಯಂತೆ. ಸೊ ಎಲ್ಲರೂ ಹೊರಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಏನೋ ಅಂತ. ಬ್ಯಾಗ್ಸ್ ಎಲ್ಲ ಆಲ್ರೆಡಿ ನಮ್ಮ ತಾತ ಎತ್ಕೊಂಡು ಹೋದ್ರು, ಒಂದೆರಡು ಬ್ಯಾಗ್ಸು. ನಮ್ಮ ಗಬ್ಬಿ ಬರಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಅಳ್ತಾ ಇದ್ದಾಳೆ. ಸೊ ಅವಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇರೋದು ಇವಾಗ. ನಮ್ಮ ಚಿನ್ನಿ ಸ್ಕೂಲ್ ಶರ್ಟ್ ಹಾಕ್ಸ್ಬೇಕು. ಸ್ಕೂಲ್ದು ಪೂರ್ವಿ ಇಲ್ಲಿ ನೋಡು ಪೂರ್ವಿ. ಟೂ ಹೋಗು ಟೂ. ಎಲ್ಲರೂ ಗಾಡಿ ಏ ಒಬ್ಬೊಬ್ರೆ ಬಂದ್ರು. ಹಾಯ್ ಮಾಡಿ, ಹಾಯ್ ಮಾಡಿ ಆಂಟಿ. ಹಾಯ್ ಅಜ್ಜಿ, ಹಾಯ್ ಮಾಡು. ಹಾಯ್ ಹಾಯ್. ಹಾಯ್ ಮಾಡ್ರಿ. ಹಿಂಗ ಅನ್ಬೇಕು ಅಜ್ಜಿ. ಆಂಟಿ ಹಾಯ್. ತಾತ ಹಾಯ್ ಮಾಡ್ಬೇಕು. ಅದು ಅದು ಚಿನಿ ಹಾಯ್ ಮಾಡಿಲ್ಲ ನೀನು. ಹಾಯ್ ಮಾಡಿ, ಹಾಯ್ ಮಾಡಿ. ಹಾಯ್ ಬಂಗಾರಿ, ನೀನ್ ಮಾಡು. ತಿಮ್ಮಿ ಅಂಕಲ್ ಹಾಯ್. ಹಾಯ್ ಮುಗಿತಾ? ಸೌಂಡ್ ಇಲ್ದಿರೋ ವಾಮಿಟ್ ಮಾಡ್ಬೇಕು ಹರ್ಷಿತಾ. ಕೈ ಸ್ಟೀಸಲ್ಲಿ ಹಾಕ್ಸ್ತಾ ಇದ್ದಾರೆ ಇಲ್ಲಿ. ಫ್ರೆಂಡ್ಸ್, ಇಲ್ಲಿ ಸಾಂಗ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಪೂರ್ತಿ ವಿಡಿಯೋ ಹಾಕೋದಕ್ಕಾಗಲ್ಲ, ಯಾಕಂದರೆ ಕಾಫಿ ರೇಟ್ ಬರುತ್ತೆ. ಹಾಗಾಗಿ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. सुगमिला
ಇಟ್ಕೊಂಡಿದ್ದಾಳೆ ನಮ್ಗೆಲ್ಲರಿಗೂ. ಹಿಂಗೆ ಹೊಡಿತಿದ್ದೆ ಗಂಡ ಗೈಸ್, ಇಲ್ಲಾಂದ್ರೆ ಕಾಣಿಸುತ್ತೆ ಇಲ್ಲ ಕಮ್ಮಿಕ್ಕೋ ಅಶಿ ನೋಡ ಅಶಿ. ಅಲ್ಲ ಅವಳೇ ಚೆನ್ನಾಗಿದ್ದಾಳೆ, ಇನ್ನ ಮುಖ ಮುಚ್ಚಿಕೊಂತವಳೆ. ನಾವೆಲ್ಲ ನೋಡು ಹೆಂಗಿದೀವಿ. ಚಿಕ್ಕಪ್ಪ ಲಾಸ್ಟ್ ಚಿಕ್ಕಪ್ಪ ಮೆಹಂದಿ ಅಂತೆ ನೋಡ್ಕೊಳ್ಳಿ ಗೈಸ್. ಮೆಹಂದಿ ಹಾಕೊಂಡಿದ್ದಾರೆ. ನೋಡಿ ನಮಗ್ ಮಾತ್ರ ಹಾಕಿಲ್ಲ, ನಮಗೂ ಹಾಕಿಲ್ಲ. ಹೆಂಗೆ ಹೆಂಗೆ ನೀವೆಲ್ಲ ಹಿಂಗೆ ಮಾಡಿದ್ರೆ ಒಂದು ಮಾತಾದ್ರು ಫ್ರೆಂಡ್ನ ಕರ್ದ ಬಾ ಹಾಕ್ತೀನಿ ಅಂತ ಅಂಟಿಸ್ಬಿಟ್ಲು ಕೈಗೆ, ಅಂಟಿಸ್ಬಿಟ್ಲು. ನಾವು ಮಾತ್ರ ಎದ್ದಿದ್ದೀವಿ ಇನ್ನ. ಗುಡ್ ನೈಟ್ ಗೈಸ್. ಗುಡ್ ನೈಟ್. ಈಗ ಇದೆ ಬೆಡ್ಶೀಟ್. ಸೂಪರ್ ನೋಡಿ, ಬಸ್ ಸ್ಕ್ರೀನ್ ಬಟನ್ ಎಲ್ಲ ಇವ್ರು ಬೆಡ್ಶೀಟ್ ಹಾಕೊಂಡ್ಬಿಟ್ಟಿದ್ದಾರೆ. ಟೊಪ್ಪಿ ಬೇಕಾ ತಾತನ ಹತ್ರ ಇಸ್ಕೊಡ್ತೀನಿ. ಟೊಪ್ಪಿಗಳು ಬೇಕಾದ್ರೆ ಬ್ಯಾಗಲ್ಲಿ ಐತೆ. ಟೊಪ್ಪಿ ಬೇಡ, ಇವಾಗ ಏನು ಚಳಿ ಆಗ್ತಾ ಇಲ್ಲ. ನಿಂಬೆ ಹಣ್ಣು ಇತ್ತವ್ರು, ನಾನು ಎತ್ಕೊಳ್ಳೋಣ ಅಂತ ಅನ್ಕೊಂಡು ಎಲ್ಲ ಫ್ಲಾಟ್ ಹಾಕ್ತಾರೆ. ಇವಾಗ ಕಟ್ ಮಾಡಿ ಎಲ್ಲಿ ಇಟ್ಟೋದಕ್ಕೆ ಇವು ಮಗ ಸಕ್ಕತ್ತಾಗಿರುತ್ತೆ. ಇವಾಗ ಹೇಳೋದು ನೀನು ಐಡಿಯಾ ಮಾಡ್ಕೋಬೇಕಾಗಿತ್ತು. ಹೇಳ್ದೆ ನಮ್ಮ ಮನೆಗೆ ಇರಲಿಲ್ಲ ದೊಡ್ಡಮ್ಮ ನಿಂಬೆ ಹಣ್ಣು ಐತೆ, ಹೂವು ಐತೆ, ಏನಕ್ಕೆ ಅಂದರೆ ನಾನು ತಗೊಂಡ್ಬರ್ತಾ ಇದ್ದೆ. ಆಮೇಲೆ ಯಾರತ್ರ ಹೊಡೆದ್ಬಿಟ್ರೆ ಮಾಡಬಾರ್ದು. అబ్బా ఏమో చేస్తారంట వీళ్ళు హుషారుగా ఉండాలా. ಅದು ಯಾರಾದ್ರೂ ಕೇಳಿದ್ರಿ ಅಂತ 10 ರೂಪಾಯಿ ಇಟ್ಕೊಂಡೈತೆ, ಬರೀ 10 ರೂಪಾಯಿ ಒಬ್ಬೊಬ್ರಿಗೆ ನೋಟ್ಕೊಳ್ಳೋಣ ಅಂತ 10 ರೂಪಾಯಿ. ನಮ್ಮ ಚಿನ್ನ ದೊಡ್ಡಪ್ಪ ಎಲ್ಲ 500 ಚಿಲ್ಲರೆಯಲ್ಲಿ. ಅಯ್ಯೋ ಅಯ್ಯೋ, ಹೌದಾ ತಾತ? ಸಾವ್ಕಾರ್ ಮಂದಿ ಅಂತೆ. ಇದೊಂದು ನಾನು ಏನಂತ ಗೊತ್ತಾ, ಇದು ಏಕೆ ಇದು ಶಿಸ್ತಾಗಿ ಪಚ್ಕೊಬಿಟ್ಟಾರೆ ಎಲ್ಲ. ಹಬ್ಬ ಬಿಟ್ಟು ಸರ್ರಿಗೆ ಎಂತ ಮಾಡುವ. ನಾನು ಹೋಗಿ ಬಸ್ಸಲ್ಲಿ ಹೋಗ್ತೀನಿ, ನಾನು ಬಜ್ಜಿ ಬಸ್ಸಲ್ಲಿ ಅಮ್ಮನ ಜೊತೆಗೆ ಹೋಗು. ಗೈಸ್ ಕಾಫಿ ಕುಡಿಯೋದಕ್ಕೆ ನಿಲ್ಸಿದ್ದಾರೆ ಇಲ್ಲಿ. ಎಲ್ಲ ಕಾಫಿ ಕುಡಿತಾ ಇದ್ದಾರೆ ಇವಾಗ. సంవత్సరం అవుతుంది అంతే, సంవత్సరం 3 ఏళ్ళు అవుతుంది. ನಿನ್ನಿವದ್ನೇ ಬೆಳಗ್ಗೆ ಹೆಂಗೆ ಕಾಣಿಸ್ತಾ ಇದ್ದಾರೆ ಎಲ್ಲರೂ ನೋಡಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಫೋಟೋ ತೆಗಿಯೋರ್ಗೆ ಮಾತ್ರ ಎಷ್ಟೊಂದು ವೆಹಿಕಲ್ಸ್ ಇದೆ ನೋಡಿ.
పదండా ఇళ్ళు వాళ్ళింಗ రాలేದತ್ತವ ಅయింದಂಟ್ನಾ ಫ್ರೆಂಡ್ಸ್ ನೋಡಿ ಈ ಬಸ್ಸಲ್ಲಿ ಕೆಳಗಡೆಯಿಂದ ಮೇಲೆ ಕರ್ಕೊಂಡು ಬರ್ತಾರೆ ಫ್ರೀ ಇದು ಯಾರು ಬೇಕಾದರೂ ಹೋಗ್ಬೋದು ಮತ್ತೆ ಕರ್ಕೊಂಡೋಗಿ ಅಲ್ಲೇ ಬಿಡ್ತಾರೆ ನೋಡಿ ಇಲ್ಲೇ ಮುಖ ತೊಳ್ಕೊಂಡು ಇಲ್ಲೆಲ್ಲ ರೆಡಿ ಆಗ್ತಾ ಇದ್ದಾರೆ ಯಾರ್ದೋ ಒಂದು ಬೈಕ್ ಮೇಲೆ ಎಲ್ಲ ಇದನ್ನೇ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಇದು ಬೆಟ್ಟದ ಮೇಲೆ ಹೋಗ್ಬೇಕು ಹಿಂಗಿದೆ ಈ ಪ್ಲೇಸ್ ಅಂತ ಇಲ್ಲಿ నవనరసింహ స్వామి దేవస్థానం ಇದೆ 9 దేవర తెచ్చి ನಾನು బ్యాగ్లో ఉంది కొడమయ్య నేను ఆడు ఉండే కదా అని వాళ్ళదే ఎత్తుకుంటుని ನೋಡಿ ಈ ಪ್ಲೇಸ್ ನೋಡಿ ಹೆಂಗಿದೆ ಈಗ ನಾಷ್ಟ ಮಾಡ್ಕೊಂಡು ಬಂದು ಆಮೇಲೆ ಬೆಟ್ಟ ಹತ್ತೋಣ ಅಂತ ಆಯ್ತಾ ರೆಡಿ ಪೂಜಾ ನಿನ್ನ ಬಿಟ್ಟು ಹೋಗ್ತೀವಿ ಫ್ರೆಂಡ್ಸ್ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ನಾನ್ ವೆಜ್ ಮಾಡ್ತಾರಂತೆ ಕುರಿ ಎಲ್ಲ ಹೊಡಿತಾ ಇದ್ದಾರೆ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾವು ಮಾಕಿ ತೆಲ್ಲದಿದೆ ನೀನೇನು ಇಪ್ಪದೆ ಫಸ್ಟ್ ಟೈಮೇ ಹಾಂ ನಾವು ಫಸ್ಟ್ ಟೈಮೇ ಕೇಳ್ತಾ ಇರೋದು ನರಸಿಂಹಸ್ವಾಮಿಗೆಲ್ಲ ಮರಿ ಹೊಡಿತಾರೆ ಅನ್ನೋದು ಇಲ್ಲಿ ಬಾಯಿಕೊಂಡದಲ್ಲಿ ಹೆಂಗೆ ಮಾಡ್ತಾರೋ ಅದೇ ಥರನೇ ಇಲ್ಲಿ ಮರಿ ಹೊಡೆದು ಎಲ್ಲ ಬಂದು ಇಲ್ಲೇ ಅಡುಗೆ ಮಾಡಿ ಊಟ ತಿಂದು ಹೋಗ್ತಾರೆ ತುಂಬ ಕುರಿಗಳನ್ನ ಹೊಡ್ಕೊಂಡು ಹೋಗಿದ್ದು ನಾವು ನೋಡಿದ್ವಿ ಈಗ ನಮಗೆ ಆಶ್ಚರ್ಯ ಆಯಿತು ಅದರಲ್ಲೂ ಇವತ್ತು ಶನಿವಾರ ಕೂಡ ಇದೆ ಶನಿವಾರ ಕೂಡ ತಿಂತಾರೆ ಇವ್ರು ಯಾರು ಶನಿವಾರ ನಾವ್ಯಾರು ಶನಿವಾರ ಸೋಮವಾರ ತಿನ್ನಲ್ಲ ಅದರಲ್ಲೂ ಇವರು ನರಸಿಂಹಸ್ವಾಮಿ ಮನೆ ದೇವರು ನಮ್ಮಮ್ಮ ಅವ್ರಿಗೆಲ್ಲರಿಗೂ ಅವ್ರು ಯಾರು ತಿನ್ನಲ್ಲ ಫ್ರೆಂಡ್ಸ್ ನೋಡಿ ನಾವು ಈ ಬಸ್ಸಲ್ಲೇ ಬಂದಿರೋದು ಈಗ ನಾಷ್ಟ ಮಾಡಿದ್ದಾರೆ ಒಬ್ಬರನ್ನ ಭಟ್ರನ್ನ ಕರ್ಕೊಂಡು ಬಂದಿದ್ದೀವಿ ಅವರು ನಾವು ಬರೋ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ನೋಡಿ ಅಡುಗೆ ಮಾಡಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಾಷ್ಟ ಮಾಡಿಬಿಟ್ಟು ಗೊಜ್ಜು ರೆಡಿ ಹೌದಾ ಹಾಂ ನೋಡಿ ರೈಸ್ ಮಾಡಿದಾರಂತೆ ಚಿತ್ರಾನ್ನ ಗೊಜ್ಜನ್ನು ಮಾಡ್ತಾಯಿದ್ದಾರೆ ರೆಡಿ ಮಾಡಿಕೊಂಡು ನಾಷ್ಟ ಮಾಡಿಬಿಟ್ಟು ಇನ್ನೇನು ಹೊರಡೋದೆ ಎಲ್ಲೋ ಕೋತಿನೇ ಕಾಣಿಸ್ತಿಲ್ಲ ವಿಡಿಯೋನಲ್ಲಿ ಎಲ್ಲೋ ಕಾಣಿಸ್ತಾನೆ ಇಲ್ಲ ವಿಡಿಯೋಗೆ ಕೋತಿ ಜ್ಯೂಸ್ ಕುಡಿತಾ ಇದೆ ಹಾಂ ಇಲ್ಲಿ ಮೇಲೆ ಇಲ್ಲೈತೆ ಇಲ್ಲಿ ಕಾಣಿಸ್ತಾ ಇಲ್ಲಿ ಮೇಲಕ್ಕೆ ಎತ್ತು ಬಿಟ್ಟೈತೆ ಆಡಕ್ಕೋ ಇಡಕ್ಕೋ ನಾಳೆಗೆ ಫುಲ್ ಕೆಂಪಗ ಬಿಡಿತು ಅದೇ ಫುಲ್ ಅದ ಅಯ್ಯ ಗಂಟ ಇವಾಗ ಇದೆಲ್ಲ ಬಾ ಈಗ ಪೋಲು ಅದನ್ನ ತೆಚ್ಚಿಂಡಿದ್ವಿ ಎಲ್ಲ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ ಗೈಸ್ ಎಲ್ಲರೂ ಊಟ ಕೂತ್ಕೊಂಡಿದ್ದೀವಿ ನೋಡಿ ಅವ್ರಿಗೆ ಯಾರಿಗೆ ಏನು ಕೇಳಿಸೋದೇ ಇಲ್ಲ ನೀನು ಮಾತಾಡೋದು ವಿಡಿಯೋ ಕೇಳಿಸ್ಲಿ ಸಾಕು ಯಾವುದೋ ಒಂದು ನೋಣ ಅವಾಗಿನ್ನ ಇರಿಟೇಟ್ ಮಾಡ್ತೈತೆ ನನ್ನ ಅರ್ಪಿತ ಅದನ್ನು ವೇಟ್ ಮಾಡು ಅಂತ ಅದನ್ನು ರೀಲ್ಸ್ ಮಾಡ್ಬೇಕಂತೆ ಅದು ರೀಲ್ಸ್ ಮಾಡ್ಬೇಕು ಚಿತ್ರಾನ್ನ ಮಾಡಿದ್ದಾರೆ ಇವತ್ತು ಪರವಾಗಿಲ್ಲ ನನ್ನ ಜೊತೆ ಸೇರ್ಸ್ಕೊಂತೀನಿ ಅಂತ ಹೇಳ ಅಷ್ಟೇ ನಡೀರಿ ಇವಾಗ ನಡೀರಮ್ಮ ಹತ್ಬೇಕು ಇವಾಗ ಎಲ್ಲಾರು ಹೋಗ್ತೈತೆ ನಡೀರಿ ಇವಾಗ ಚಿತ್ರಾನ್ನ ತಿಂದಿರೋದೆಲ್ಲ ಆಚೆ ಬರ್ತೈತೆ ನಡೀರಿ
ಎಲ್ರು ಬೆಟ್ಟ ಹತ್ತೋದಕ್ಕೆ ರೆಡಿನಾ? ಯಾರಿಗೂ ಜೋಶ ಇಲ್ಲಪ್ಪ, ಎಲ್ಲರೂ ತಿಂದ್ಬಿಟ್ಟು ಸೈಲೆಂಟಾಗಿ ಅವರೇ ಬೆಟ್ಟ ಹತ್ತಾಗ. ಅಪ್ಪ ಇಡ್ಸುಡಿ ಏನೋ ಬಂದ್ರು ಒಂದು ಶಾರ್ಟ್ ಆಗುತ್ತೆ. ಬರಬ್ರಿನಾ ಜೋಡಿ ಅಮ್ಮ ಜೋಡಿ ಇಕ್ರಾ ನೀವು ಸ್ಟಿಕ್ ಬ್ಯಾಗ್ಲ ಒಂದು ಪರೋ. ಇದೊಂದು ಕಲ್ಯಾಣಿ ಆದರೆ ನೀರಿಲ್ಲ. ಈ ಕಡೆಯಿಂದ ಹಿಂಗೆ ಹತ್ತಬೇಕು ಮೇಲೆ, ಅಷ್ಟು ಮೇಲೆ ಹತ್ತಬೇಕು. ನಡೀರಿ ನೋಡಿ, ಇಲ್ಲಿ ಮೇಲೆ ಹತ್ತಕ್ಕಾಗದೇ ಇರೋರಿಗೆ ಡೋಲಿ ಇದೆ. ಡೋಲಿ ಯಾರು ಡೋಲಿ ಡೋಲಿ ಎಷ್ಟೋ ಕೇಳ್ರಿ, ಡೋಲಿ ಕೇಳ್ರಿ. ಡೋಲಿ ಯಾರು ಡೋಲಿ ಅವರಿಲ್ಲ. ಅಲ್ಲ ಅಂಕಲ್ ಯೂಟ್ಯೂಬ್ ಮಾಡ್ತಿದ್ದಾರೆ ನಿಂತ್ಕೊಂಡು. డోలి వాళ్ళు ఎవరు లేదు, నలుగురు. ನಮ್ಮ ನರಸಿಂಹಣ್ಣ ಅವರು ಲಾಗ್ ಮಾಡ್ತಾ ಇದ್ದಾರೆ. ಇದು ಡೋಲಿ ಅವ್ರು ಇಲ್ವಾ? ಡೋಲಿ ಎಲ್ಲಿದ್ದಾರಮ್ಮ? ಡೋಲಿ ಹಾಂ 4000 ಅಕ್ಕ, 4000 ಅಂತ దగ్గరకైతే డోలీకి కిందకైతే 600 అంట. అదే మెక్కొచ్చరంట. ಫ್ರೆಂಡ್ಸ್, ಇಲ್ಲಿ ಡೋಲಿಗೆ ಫುಲ್ ಮೇಲೆ ಹೋಗ್ಬೇಕು ಅಂದರೆ 4000 ಅಂತೆ. ಬರೀ ಒಂದು ದೇವಸ್ಥಾನ ತೋರಿಸೋದಕ್ಕೆ 600 ರೂಪಾಯಿ ಅಂತೆ. ವಯಸ್ಸಾಗಿರೋರು ಮತ್ತು ಮೆಟ್ಲತ್ತಕ್ಕೆ ಆಗದೆ ಇರೋರೆಲ್ಲ ಡೋಲಿಯಲ್ಲಿ ಹೋಗ್ಬೋದು. ಗಂಡ ఎట్లెట్లేనా జనాల మిస్ అయిపోతారు అందరూ. కింద పొదండ్రా అంటే ಶ್ರೀ ಬ್ರಾಹ್ಮಣ ನಿತ್ಯ ಅನ್ನದಾನ ಸ್ತುತಿ ಪದ್ಮಶ್ರೀ. ನೋಡಿ ಬೆಟ್ಟ ಹೇಗಿದೆ, ತುಂಬ ಚೆನ್ನಾಗಿದೆ ಪ್ಲೇಸು. ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಅಹೋಬಿಲಮದಲ್ಲಿ 9 ನವನರಸಿಂಹ ದೇವರಿದೆಯಂತೆ. ಒಂದೊಂದು ನರಸಿಂಹಸ್ವಾಮಿ ಒಂದೊಂದು ಇದೆ. ನೋಡಿ, ಚಪ್ಪಲಿ ಹಾಕ್ಕೊಂಡು ಹತ್ತಬಾರ್ದು ಅಂದ್ಬಿಟ್ಟು ಎಲ್ಲರೂ ತೆಗಿತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಇದೆ ಅಂತ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಬೋರ್ಡಲ್ಲಿ ನವನರಸಿಂಹ ಆಲಯ ಅಂತ ತೋರಿಸ್ತಾ ಇದೆ. ನೋಡೋಣ ಬನ್ನಿ ಒಳಗಡೆ. ಫಸ್ಟ್ ಸಿಕ್ಕಿದೆ ಯಾವುದು? ಜ್ವಾಲ ಎಗುವ ನರಸಿಂಹಸ್ವಾಮಿ. ಅದ್ರ ಹೆಸರೆಲ್ಲ ನಾವು ಕೇಳೇ ಇಲ್ಲ. ನಮಗೆ ಗೊತ್ತಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ, ಉಗ್ರ ನರಸಿಂಹಸ್ವಾಮಿ, ಇಷ್ಟೇ ಗೊತ್ತಿದ್ದು. ಇಲ್ಲಿ ತುಂಬ ದೇವರು ಇದೆ. ನರಸಿಂಹಸ್ವಾಮಿ ಇದ್ದೇನೆ ನೋಡಿ. ಅಲ್ಲೊಂದು ದೇವಸ್ಥಾನ ಇದೆ, ಈಗ ಅಲ್ಲಿಗೆ ಹೋಗಬೇಕು. ನೋಡಿ, ಇಲ್ಲಿ ಅನೌನ್ಸ್ ಕೂಡ ಮಾಡ್ತಾಯಿದ್ದಾರೆ. ಯಾರಾದರೂ ಮಿಸ್ ಆದರೆ ಇಲ್ಲಿ ಬಂದು ಅನೌನ್ಸ್ ಕೂಡ ಮಾಡಿಸ್ಬೋದು. ಇಲ್ಲಿ ಒಳಗಡೆ ಒಂದು ದೇವಸ್ಥಾನ ಇದೆ, ಇಲ್ಲಿ ಹೋಗಬೇಕು. ಅಲ್ಲೊಂದು ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡೋ ಆಗಿರಲ್ಲ ಅನ್ಕೋತೀನಿ. ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇದು ಬಂದು ಅಹೋಬಿಲಮು.
ಇದರಲ್ಲಿ ಈ ಬೆಟ್ಟದಲ್ಲಿ 9 ನರಸಿಂಹಸ್ವಾಮಿ ದೇವರಿದೆ. ಯಾವ್ಯಾವ ದೇವರಿದೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಹಾಗೆ ಬೆಟ್ಟ ಹತ್ತಬೇಕಾದ್ರೆ ಎಷ್ಟು ದೂರ ಆಗುತ್ತೆ, ಯಾವ್ಯಾವ ಥರ ಇದೆ ಅಂತ ಪ್ರತಿಯೊಂದು ತೋರಿಸ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬಾ ಚೆನ್ನಾಗಿದೆ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.